ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದಮೇಲೆ ಈಗಾಗಲೇ ಒಂದು ಸ್ವಲ್ಪ PDCC ಬ್ಯಾಂಕಿನ ಎಲೆಕ್ಷನ್ ಒಂದು ಸ್ವಲ್ಪ ಟೈಮ್ ಅದ, ಆದರೂ ಜೋರ್ದಾರ್ ನಡೆದ ಮಾತು ಬೇರೆ. ಈಗ ಅತ್ಯಂತ ಸೆಪ್ಟೆಂಬರು 1ಕ್ಕೆ ನಾವು ಬಂದಿದ್ದೀವಿ. ಈಗಂತೂ ಈಗ ಬರದ ಚುನಾವಣೆ ವಿದ್ಯುತ್, ಹುಕ್ಕೇರಿ ವಿದ್ಯುತ್. ಯಾಕಪ್ಪ ಅಂದ್ರೆ ಈಗ ಕತ್ತಿ ಮತ್ತು ಇ ಬಿ ಪಾಟೀಲ್ ರಾಜಕೀಯದ ಅಳಿವು ಉಳಿವಿನ ಪ್ರಶ್ನೆ ಅಲ್ಲದ. ಹೀಗಾಗಿ ಮತ್ತು ಇದು ಭಾಳ ಚೆನ್ನಾಗಿ ನಮ್ಮ ಜಾರಕಿಹೊಳಿ ಸಹೋದರರಿಗೆ ಜೊಲ್ಲೆಯವ್ರಿಗೂ ಗೊತ್ತದ. ಎರಡೂ ಕಡೆ ಅಷ್ಟೇ ಪ್ರಮಾಣದಲ್ಲಿ ಜಿದ್ದಾಜಿದ್ದಿದ್ರು. ಒಂದು ಸ್ವಲ್ಪ ಇವತ್ತು ಮೇಲುಗೈಗೆ ಜಾರಕಿಹೊಳಿ ಮತ್ತು ಜೊಲ್ಲೆಯವರದ್ದು ಬಣ ಕಂಡು ಬಂದರು, ಅಪ್ಪನಗೌಡರ ಬಣ ಕಂಡು ಬಂದರು. ಅಷ್ಟು ಸುಲಭವಾಗಿ ಬಿಟ್ಟು ಕೊಡಲಿಕ್ಕಿಲ್ಲ ಅನ್ನುವಂಥ ಮಾತುಗಳು ಮಾತ್ರ ಇಡೀ ಕ್ಷೇತ್ರ ತುಂಬ ಬರ್ತಾಯಿದ್ದ, ಹುಕ್ಕೇರಿ ಕ್ಷೇತ್ರ ತುಂಬ. ಹೌದು, ಇವತ್ತು ಆರೋಪಗಳು ಸಾಕಷ್ಟು ಮಾಡ್ತಾ ಇದ್ದಾರೆ. ಇವರು ಏನು ಮಾಡಿದರು, 30 ವರ್ಷ ಏನು ಮಾಡ್ಕೊಂಡು ಹೋದರು, ಎಷ್ಟು ಗಳಿಸಿದರು, ಎಷ್ಟು ಲಾಭ ಮಾಡಿದರು, ಇವತ್ತು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಇದ್ದಾವೆ. ಯಾಕಂದ್ರೆ ಇದು ಆ್ಯಂಟಿ ಇನ್ಕಂಬೆನ್ಸಿ ಅಂತೀವಿ ನಾವು. ಇದು ಆಡಳಿತ ಮಾಡಿದವ್ರ ಮೇಲೆ ಇದು ಆರೋಪ ಇರೋದನ್ನು ಏನು ಮಾಡಿದ್ರಪ್ಪ ಇಲ್ಲಿವರೆಗೆ, ಅವ್ರು ಇದಕ್ಕೆ ಉತ್ತರನೂ ಕೊಡ್ತಾ ಇದ್ದಾರೆ. ನಾವು ಉಳಿಸ್ಕೊಂಡು ಬಂದೀವಿ, ಇಲ್ಲಿವರೆಗೆ ಕಾಯ್ಕೊಂಡು ಬಂದಿದ್ದೀವಿ, ಇನ್ನೂ ಬೆಳೆಸ್ತೀವಿ ನಾವು. ನಮಗೆ ಇನ್ನೊಂದು ಸ್ವಲ್ಪ ಆಗ್ಯದ, ತಪ್ಪಾಗಿರ್ಬೋದಿಲ್ಲ ಅಂತಲ್ಲ, ನಾವು ಮಾಡ್ತೀವಿ. ಹೊರಗಿನವ್ರಿಗೆ ಅವಕಾಶ ಬಿಡಬೇಡ್ರಿ, ಅವ್ರಿಗೆ ಇದನ್ನು ಬಿಟ್ಟು ಕೊಡೋದಿಲ್ಲ. ಒಮ್ಮೆ ಒಳಗೆ ಹೋದ್ರಪ್ಪ ಅಂದ್ರೆ ಬಿಟ್ಟು ಕೊಡೋದಿಲ್ಲ ನಿಮಗೆ ಅಂದರೆ ಅವರು ಜೋರ್ತಾರೆ, ಪ್ರಚಾರ ಮಾಡ್ತಾಯಿದ್ದಾರೆ. ಅದು ಎಷ್ಟು ಸರಿನೋ ಎಷ್ಟು ತಪ್ಪು ಅವ್ರಿಗೆ ಬಿಟ್ಟಂತ ಅವ್ರ ವಾದಗಳು. ಈಗಾಗಲೇ ಹಿರಾ ಶುಗರ್ ವಿಷಯದಲ್ಲಂತೂ ಸತೀಶ್ ಅವರು 600 ಕೋಟಿ ರೂಪಾಯಿ ವ್ಯವಹಾರ ಆಗ್ಯದ ಅಂತ ಆರೋಪ ಮಾಡ್ತಾಯಿದ್ದಾರೆ. ಮತ್ತು ಆರೋಪದ ಸತ್ಯನೋದು, ಮತ್ತು ಅದು ದುಡ್ಡಿಗೆ ಹಾಕ್ತಾಯಿದ್ದಾರೆ ಜೊಲ್ಲೆ ಅವರು. ಹೀಗಾಗಿ ಇವೆಲ್ಲ ಕಾರಣಗಳಿಂದಾಗೆ ಹುಕ್ಕೇರಿ ತಾಲೂಕಿನ ಜನ ಇವತ್ತೆಲ್ಲ ಗಾಬರಿಗೊಂಡಿದ್ದಾರೆ. ಏನಪ್ಪ ಯಾರನ್ನ ನಂಬೂನು ಅಂತೇಳಿ. ಎ ಬಿ ಪಾಟೀಲರು ಉತ್ತಮ ಆಡಳಿತ ಮಾಡಿದವರು, ಒಳ್ಳೆಯ ಹೆಸರದವ್ರಿಗೆ ಸರಿ, ಆದರೆ ಕತ್ತಿಯವ್ರು ಹಿಂದೊಂದಿಷ್ಟು ಆರೋಪಗಳಿದ್ದಾವಲ್ಲ, ಮತ್ತು ಅವರು ಜೂಟಿ ಆಗಿದ್ದಾರೆ ಹೆಂಗೆ ಅನ್ನುವಂಥ ಒಂದು ಭಯನೂ ಅವ್ರಿಗೆ ಕಾಟಕತ್ತದ. ಇವತ್ತು ಕತ್ತಿಯವ್ರಿಗೂ ಸಹಿತ ಆ ಕ್ಷೇತ್ರದಲ್ಲಿ ಉಳಿಲೇಬೇಕಾಗ್ಯದ. ಇಲ್ಲಾಂದ್ರೆ ಮುಂಬರುವ ML ಎಲೆಕ್ಷನ್ದಲ್ಲ ನಿಖಿಲ್ ಅವ್ರಿಗೆ ದೊಡ್ಡ ಆಪತ್ತು ಕಾದದ. ಯಾಕಂದ್ರೆ ಇನ್ನು ಹೊಂದಾಣಿಕೆ ಮೋಸ್ಟ್ ಪ್ರಾಬಬ್ಲಿ ಆಗಲಿಕ್ಕಿಲ್ಲ ಅನ್ನಿಸ್ತದೆ. ಆದರೂ ಒಂದು ಎಲ್ಲೋ ದೂರದ ಆಸೆ ಹೇಳಲಿಕ್ಕೆ ಆಗೋದಿಲ್ಲ. ಯಾರು ನಂಬಿಸೋದ್ರೊಳಗಿಲ್ಲ. ಜಾರಕಿಹೊಳಿ ಅವರು ಕತ್ತಿಯವರು ಒಂದಾದರೂ ಆಗೋದ್ರೆ ಭವಿಷ್ಯದೊಳಗೆ ಹೆಂಗೆ ಬರ್ತದೆ ಸಿಚುವೇಶನ್ ಗೊತ್ತಿಲ್ಲ. ಆದ್ರೆ ಇವತ್ತಿನ ಸ್ಥಿತಿ ನೋಡಿದರೆ ಮೋಸ್ಟ್ಲಿ ಇಲ್ಲ. ಇವತ್ತೇನಾದರೂ ಹುಕ್ಕೇರಿ ಇಲ್ಲ, ಈ ವಿದ್ಯುತ್ ಸಂಘದ ಚುನಾವಣೆಯಲ್ಲೇ ಸೋತ್ರ ನಿಶ್ಚಿತವಾಗಿಯೂ ಕತ್ತಿ ಫ್ಯಾಮಿಲಿ ದೊಡ್ಡ ಹೊಡೆದು ಬೀಳ್ತದೆ. ಎ ಬಿ ಅವ್ರದಂತೆ ಎ ಬಿ ಪಾಟೀಲರು ಒಂದು ಲೆವೆಲ್ 6ಕ್ಕೆ ಏರದ 3ಕ್ಕೆ ಇಳಿಯೋದ ರಾಜಕೀಯ. ಮತ್ತು ಅವ್ರು ಇನ್ನೂ ಪ್ರಬಲ ಉಳಿತಿದ್ರು ಹೇಳೋದು ಹೊಂದಾಣಿಕೆ ಇದ್ದಿತ್ತು ಅಂದರೆ ಮೊದಲು ನಮ್ಮ ಕತ್ತಿಯವರಿಗೆ ಮತ್ತು ಎ ಬಿ ಪಾಟೀಲರಿಗೆ. ಅದು ಹಿರಾ ಶುಗರ್ನ ಶುರುವಾಯಿತು, ಹಾಗೆ ಶುರುವಾಯಿತು. ಎಲೆಕ್ಷನ್ ಸಂದರ್ಭ ಬಂತು, ಭಾಳ ತಿರುಗಿ ಹೋಯಿತು. ಏನೋ ಕೊನೆಗೆ ಗೊತ್ತಾಗಿದೆ ಇವತ್ತು ಅವ್ರಿಗೆ, ಇಲ್ಲಪ್ಪ ನಾವು ಇನ್ನೂ ಮುಂದುವರಿಸಿದ್ರೆ ನಮ್ದು ಇಬ್ಬರು ಮನೆಗೆ ಹೋಗ್ಬೇಕಾಗ್ತದೆ. ಯಾಕಂದರೆ ಮನೆಯಾಗ ಇದ್ದೀವಿ, ಇನ್ನು ಪೂರ ಹೋಗ್ಬೇಕಾಗ್ತದೆ ಅನ್ನೋಂಥದ್ದು. ಆದರೆ ಈಗ ಗೆಲ್ಲೋದು ಎಷ್ಟು ಸುಲಭ ಐತೆ ಇವರಿಗೆ, ಅದು ಸಹಿತ ಕಷ್ಟ ಆಗಿದೆ ಇದು ಹೇಳ್ಕೊಳ್ಳುವಂಥದ್ದು. ಯಾಕಪ್ಪ ಅಂದ್ರೆ ಇವತ್ತು ಜನನೂ ಅಲ್ಲೇ ಭಾಳ ಜನ ಮಾತಾಡ್ಕೊಳ್ತಾನೂ ಇದ್ದಾರೆ. ಹೌದಪ್ಪ ಇವರು ಇಷ್ಟು ಮಾಡಬೇಕಾಗಿತ್ತು. ಅದೇ ಕಾರಣಕ್ಕೆ ಅಲ್ಲಿ ರೈತರು ಒಂದಿಷ್ಟು ಇತ್ತೀಚೆಗೆ ನೀವು ಸ್ಟ್ರೈಕ್ ಮಾಡೋದು ನೋಡಿದಿರಿ. ನಮ್ಗೆ ನಿರಂತರ ಜ್ಯೋತಿ ಫ್ರೀ ಆಗಿ ಕೊಡ್ರಿ, ಗೌರ್ಮೆಂಟ್ಗೆ ಬಂದು ನಿಮಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತ ಅವ್ರು ಮನೆ ಪ್ರತಿಭಟನೆಯೂ ಮಾಡಿದರು. ಜೋರ್ದಾರ್ ಪ್ರತಿಭಟನೆ ಮಾಡಿದ್ದಾರೆ ಆ ವಿಷಯದಾಗ ರೈತರು. ಯಾಕಂದ್ರೆ ಹೌದು, ಮತ್ತು ನಮ್ಮ ಹೆಸ್ಕಾಮ್ಗಳು ಉಳಿದವರೆಲ್ಲ ಕೊಡ್ತಾ ಇದ್ದಾರೆ ಫ್ರೀಯಾಗಿ, ನಮ್ಗೆ ನೀವು ಯಾಕೆ ಕೊಡ್ತಾ ಇಲ್ಲ ನಿರಂತರ ಜ್ಯೋತಿ ಫ್ರೀಯಾಗಿ ರೈತರಿಗೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇಲ್ಲ ನಮ್ಗೆ ಇನ್ನೂ ದುಡ್ಡು ಬರಬೇಕಾಗಿದೆ, ಇನ್ನೂ ಸಬೂಬ್ ಹೇಳಿದ್ದಾರೆ ಆಡಳಿತ ಮಂಡಳಿ ಅವರು. ಅದೊಂದು ಏನೋ ಇವರು ವೈರಿ ಆಗ್ಬೋದಾ ನಮ್ಮ ಸತೀಶ್ ಅವ್ರಿಗೆ ಅಥವಾ ನಮ್ಮ ಜೊಲ್ಲೆ ಅವ್ರಿಗೆ ಅನ್ನುವಂಥ ಒಂದು ಪ್ರಶ್ನೆನೂ ಅದು. ಯಾಕಂದ್ರೆ ಇಲ್ಲಿ ಏನು ಗೋಕಾಕ್ ಆಗಿರ್ಬೋದು, ಚಿಕ್ಕೋಡಿ ಆಗಿರ್ಬೋದು, ಹುಕ್ಕೇರಿ ಆಗಿರ್ಬೋದು, ಮೂರು ಒಂದಕ್ಕೊಂದು ಸಮೀಕರಣಗೊಂಡಂಥ ಸಮೀಪದಲ್ಲಿದ್ದಂಥ ಅಲ್ಲಿ ಏನಾದರೂ ಇಲ್ಲಿ ಕೇಳ್ತದೆ, ಇಲ್ಲಿ ಏನು ಕೂಗಿದ್ರು ಅಲ್ಲಿ ಕೇಳ್ತಿರ್ತದೆ. ಇಲ್ಲಿ ರಾಜಕೀಯ ಡೆವಲಪ್ಮೆಂಟ್ ಎಲ್ಲರಿಗೂ ಗೊತ್ತಿದೆ. ಜೊಲ್ಲೆ ಅವ್ರ ಬಗ್ಗೆನೂ ಅಲ್ಲಿ ಹುಕ್ಕೇರಿ ಅವ್ರಿಗೆ ಗೊತ್ತು, ಗೋಕಾದವ್ರಿಗೆ ಗೊತ್ತು. ಅದೇ ಕಾಲಕ್ಕೆ ಜಾರಕಿಹೊಳಿ ಅವರು ಸಹಿತ ಜಿಲ್ಲೆ ತುಂಬ ಗೊತ್ತು. ಈಗ ರಾಜ ತುಂಬ ಬೆಳೀತಾ ಇದ್ದಾರೆ. ಎ ಬಿ ಪಾಟೀಲರು ರಾಜಕೀಯ ಎಲ್ಲರಿಗೂ ಗೊತ್ತದು, ಹೆಂಗಿದ್ರಪ್ಪ ಮನುಷ್ಯರವರು ಅಂತೇಳಿ. ಕತ್ತಿಯವ್ರ ಬಗ್ಗೆನೂ ಸಾಕಷ್ಟು ಇದ್ದಾವೆ. ಹೀಗಾಗಿ ಇಲ್ಲಿ ಯಾರೂ ಅರಿಯದವ್ರಿಲ್ಲ, ಜನ ಎಲ್ಲ ತಿಳುವಳಿಕೆಯವ್ರಿದ್ದಾರೆ. ಇವರಲ್ಲಿ ನಮಗೆ ಹಿತವರು ಯಾರು, ನಮ್ಮ ಹಿತಾಸಕ್ತಿ ಕಾಯೋರು ಯಾರು. ಹೌದು, ಇವರು ಸೋತಿರ್ಬೋದು, ಕತ್ತಿಯವ್ರು ತಪ್ಪಿರ್ಬೋದು, ಜಾರಕಿಹೊಳಿ ಅವರು ಹೌದಪ್ಪ ಒಳ್ಳೆ ಒಂದು ಆಡಳಿತ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೋದು. ಹಿಂದಿನ ಎಲ್ಲ ಒಂದು ಏನೋ ಅವರಲ್ಲಿ ತಪ್ಪು ಇದ್ದಿದ್ದು ಮರೆತು ಒಳ್ಳೆ ಆಡಳಿತ ಕೊಡ್ಬೋದು ನಮಗೆ ಅನ್ನೋ ಭರವಸೆನೂ ಅದ. ಜೊತೆಗೆ ಭಯನೂ ಅದ.
ಅಧಿಕಾರ ಕೈಯಾಗಿ ಬಂದರೆ ಮನುಷ್ಯ ಏನು ಬೇಕಾದ ಆಗ್ಬೋದು ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಅವ್ರು ಹುಡುಕ್ತಾ ಇರ್ತಾರೆ. ಜನಸಾಮಾನ್ಯರಲ್ಲಿ ಮಾತ್ರ ಅವ್ರ ಅನುಭವಗಳನ್ನ ಅವ್ರು ಚರ್ಚೆ ಮಾಡ್ತಾ ಇರ್ತಾರೆ. ಅವು ಸಹಿತ ಸಾಕಷ್ಟಾಗೆ ಇತ್ತೀಚಿನ ಡೆವಲಪ್ಮೆಂಟ್ ಪ್ರಕಾರ ಎ ಬಿ ಪಾಟೀಲ್ರಿಗೆ ಮತ್ತು ಕತ್ತಿಯವರಿಗೆ ಮತ್ತು ಜನ ಅಲ್ಲಿ ಪ್ರತಿಯೊಂದು ಹಳ್ಳಿಯೊಳಗೆ ಗುಂಪುಗಳು ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅನ್ನೋಂಥ ಧ್ವನಿಯನ್ನು ಎತ್ತಾ ಇದ್ದಾರೆ. ಇದು ಸಹಿತ ಕೇಳಿ ಬರ್ತಾ ಇದೆ, ಗುಪ್ತವಾಗಿ ನಡೆಯುವಂಥ ವ್ಯವಹಾರಗಳಂತ. ಇದು ಓಪನ್ ಆಗಿ ಮಾತಾಡೋದಿಲ್ಲ. ಬಟ್ ಕೆಲವೊಂದು ಹಳ್ಳಿಗಳೊಳಗೆ ಅಲ್ಲಿ ಎಲ್ಲ ಏನು ಏರಿಯಾ ಬರ್ತದೆ ಹುಕ್ಕೇರಿಯಲ್ಲ, ಅವರು ಎದ್ದ ಎ ಬಿ ಪಾಟೀಲ್ಗೆ ಮುಖ್ಯವಾಗಿ ಎ ಬಿ ಪಾಟೀಲ್ ಮೇಲೆ ಒಂದು ಸ್ವಲ್ಪ ಹುಕ್ಕೇರಿ ಏರಿಯಾದಲ್ಲಿ ಜನ ಜೀವ ಇಟ್ಕೊಂಡಿದ್ದಾರೆ. ವ್ಯಕ್ತಿ ಅಡ್ಡಿ ಇಲ್ಲಪ್ಪ, ಇವರು ಚೆನ್ನಾಗಿದ್ದಾರೆ ಅಂತೇಳಿ. ಕತ್ತಿಯವ್ರ ಬಗ್ಗೆ ಅಸಮಾಧಾನದ ಇಲ್ಲ ಅಂತಲ್ಲ, ಆದರೆ ಎ ಬಿ ಪಾಟೀಲ್ ಬಂದ್ರಾಗೆ ಆ ಒಂದು ಸಾಫ್ಟ್ ಕಾರ್ನರ ಇಲ್ಲೇನು ಪ್ಲಸ್ ಆದಿತ್ಯ ಕತ್ತಿ ಮತ್ತು ಎ ಬಿ ಪಾಟೀಲ್ ಗುಂಪಿಗೆ ಅಂತೇಳಿ ಅಥವಾ ಬನಕ ಅಂತೇಳಿ ಒಂದು ಸಣ್ಣ ಅಲೆ ಹೇಳ್ತಾ ಇದೆ. ಮತ್ತು ಜನನೂ ಎ ಬಿ ಪಾಟೀಲ್ ಮುಂದಿದ್ದಾರೆ ಅಂದ ತಕ್ಷಣ ಅವ್ರಿಗೆ ಅವ್ರ ಜೊತೆಗೆ ನಮ್ಮನ್ನು ತಾವು ಗುರುತಿಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಇದು ಒಂದಿಷ್ಟು ಏನೋ ನಮ್ಮ ಜೊಲ್ಲೆಯವ್ರ ಗುಂಪಿಗೆ ಅಥವಾ ನಮ್ಮ ಜಾರಕಿಹೊಳಿ ಅವ್ರ ಗುಂಪಿಗೆ ತೊಂದರೆ ಆಗ್ಬೋದಲ್ಲೇ. ಯಾಕಂದರೆ ಇಲ್ಲಿ ಸೋತ್ರ ಅವ್ರಿಗೂ ಸ್ವಲ್ಪ ಪೆಟ್ಟದ. ಯಾಕೆ DCC ಬ್ಯಾಂಕ್ ನಿಶ್ಚಿತವಾಗಿ ಹೊಡೆದುಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಈಗೇನು ನಡೆದ ಎಲ್ಲ ಕಡೆ ಏನೇನೋ ಕೇಳ್ತಾ ಇದ್ವಿ DCC ಬ್ಯಾಂಕ್ ಎಂದು. ಬಟ್ ಇಲ್ಲಿ ಸೋತ್ರ ಜೊಲ್ಲೆಯವರು ಮತ್ತು ನಮ್ಮ ಇವರು ಜಾರಕಿಹೊಳಿ ಅವರು ಸೋತ್ರ ನಿಶ್ಚಿತವಾಗಿ ಒಂದಿಷ್ಟು ಇಫೆಕ್ಟ್ ಆಗೇ ಆಗ್ತದೆ. ಯಾಕಂದ್ರೆ ರಾಜಕೀಯ ಒಂದು ದಿನ ಇದ್ದಂಗೆ ಮತ್ತೊಂದು ದಿನ ಇರಲಿಕ್ಕೆ ಸಾಧ್ಯ ಇಲ್ಲ, ಚೇಂಜಸ್ ಆಗ್ತಾ ಇರ್ತಾವೆ. ಅದು ಬದುಕಿನ ಅನಿವಾರ್ಯ ಅಂಗಗಳು ಅಂತ ಎಲ್ಲರೂ ತಿಳ್ಕೊಬೇಕಾಗ್ಯದ. ಅದಕ್ಕಾಗಿ ಆದ್ರೆ ಕತ್ತಿ ಫ್ಯಾಮಿಲಿಗೆ ಮತ್ತು ಎ ಬಿ ಪಾಟೀಲ್ ಫ್ಯಾಮಿಲಿಗೆ ಎಷ್ಟು ಹೊಡೆತ ಬೀಳ್ತದೋ ಅಷ್ಟು ಹೊಡೆತ ಇವರಿಬ್ಬರಿಗೂ ಬೀಳಲಿಕ್ಕಿಲ್ಲ. ಇಬ್ಬರು ಆರ್ಥಿಕವಾಗಿ ಸದೃಢರಿದ್ದಾರೆ. ಜಾರಕಿಹೊಳಿ ಅವರಾಗಿರ್ಬೋದು, ಜೊಲ್ಲೆಯವರಾಗಿರ್ಬೋದು. ಜೊಲ್ಲೆಯವರು ತಮ್ಮ ಒಂದು ಫೈನಾನ್ಸ್ ಮೂಲಕ ಒಳ್ಳೆ ಕೆಲಸ ಮಾಡಿಕೊಂಡು ಆರ್ಥಿಕವಾಗಿ ಭದ್ರಾಗಿದ್ದಾರೆ. ಜಾರಕಿಹೊಳಿ ಅವ್ರ ಬಗ್ಗೆ ಅಂತ ಮಾತಾಡೋ ಅವಶ್ಯಕತೆಯೇ ಇಲ್ಲ ಆರ್ಥಿಕವಾಗಿ. ಅಂದರೆ ನಾನು ಹೇಳೋ ಉದ್ದೇಶ ಏನಪ್ಪ ಅಂದ್ರೆ ಇಲ್ಲ, ಎ ಬಿ ಪಾಟೀಲರ ಕಾರಣದಿಂದಾಗಿ ಆ ಗುಂಪ ಅಲ್ಲೇ ಮತ್ತೆ ಅಧಿಕಾರ ಹಿಡಿಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಜನ ಅದು ಮಾತಾಡ್ತಾ ಇದ್ದಾರೆ. ಇಲ್ಲಪ್ಪ ಕತ್ತಿಯವ್ರ ಬಗ್ಗೆ ನಮಗೆ ಎಷ್ಟೋ ಅಸಮಾಧಾನ ಇದ್ದರು, ಎ ಬಿ ಪಾಟೀಲರು ಒಳ್ಳೆಯ ಮನುಷ್ಯರು ಅನ್ನುವಂಥದ್ದು. ಹಿಂದೆ ಅವರು ಆಡಳಿತ ಮಾಡಿದಾಗೂ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತೇಳಿ. ಇದು ಒಂದು ರೀತಿಯಿಂದಾಗೆ ನಮ್ಮ ಇವರಿಗೆ ಯಾರೋ ಜೊಲ್ಲೆ ಗುಂಪಿಗೆ ಅಥವಾ ಅಪ್ಪನಗೌಡರ ಬಣಕ್ಕೆ ಒಂದಿಷ್ಟು ತೊಂದರೆ ಆಗ್ಬೋದು. ಇಲ್ಲ ಮುಸ್ಲಿಂ ಅವ್ರಿಗೆ ಗೆದ್ದಾರೇನೋ ಅಂತ ವಿಮರ್ಶದ ಜೊತೆಗೆ ರೈತರು ಜಾಗೃತಿ ಇದ್ದಾರೆ. ಆ ರೈತರು ಎತ್ತು ಹೊರಡ್ತಾರೋ ಗೊತ್ತಿಲ್ಲ. ಆ ರೈತರು ಎತ್ತು ಹೊರಡ್ತಾರೆ. ಇಲ್ಲಿ ದೋಷ ಸೂಕ್ಷ್ಮವಾಗಿ ಹೇಳಿದರು ಅವರು, ನಮ್ಗೆ ನಿರಂತರ ಫ್ರೀ ಎಜುಕೇಷನ್, ಇದು ಫ್ರೀ ನಮಗೆ ವಿದ್ಯುತ್ ಕೊಡ್ರಿ, ಹೆಸ್ಕಾಮ್ ಕೊಡ್ತದೆ, ನಿಮ್ಗೆ ಯಾಕೆ ಸಾಧ್ಯ ಇಲ್ಲ, ಅದು ಹೆಸ್ಕಾಮ್ ಕೊಟ್ಬಿಟ್ರೆ ಇದನ್ನು ಈ ಸಂಘ ಬ್ಯಾಡ್ ನಮಗೆ ಅನ್ನೋಷ್ಟು ಮಟ್ಟಿಗೆ ಅವ್ರು ಮಾತಾಡ್ತಿದ್ದಾರೆ. ಯಾರು ಬಂದರೂ ನೀವು ಅದನ್ನೇ ಮಾಡೋರು. ಕತ್ತಿಯವ್ರು ಹಿಂದೆ ಮಾಡಿದ್ರು ಸರಿ, ಇನ್ನು ಮುಂದೆ ಬರೋರು ಅದನ್ನೆಲ್ಲ ಮಾಡಿ ಕೊಡ್ತಾರೆ. ತಿರುಗಿ ನಡೀತಿ ಹೆಸ್ಕಾಮ್ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಫ್ರೀ ಕೊಡ್ತಾ ಇದ್ದಾರೆ ನಮಗೆ. ಅಲ್ಲಿ ಸೇರಿಸ್ರಿ ಅಂತೇಳಿ ಹುಬ್ಬಳ್ಳಿಗೆ ಸೇರಿಸ್ರಿ ಅಂತ ಕೆಲವೊಂದಿಷ್ಟು ಜನ ಅಪಸ್ವರ ಐತಿದ್ದಾರೆ. ಈಗ ನೀವು ಬೇಡ, ನೀವು ಬೇಡ, ಏನಾಗ್ಬೋದು ನೋಡೋಣ, ಕಾದೇನಾಗ್ತದೆ ಬಂದ ಸಮಯದಲ್ಲೇ. ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸೀತಾರಾಮ್. ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.